ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ವರಮಹಾಲಕ್ಷ್ಮಿ ಮತ್ತು ಗಣೇಶ ಚೌತಿಗೆ ಮತ್ತು ನಾಗರ ಪಂಚಮಿ ಆಗುವಂಥ ಉಂಡೆ ಮಾಡ್ತಾಯಿದ್ದೀನಿ. ಇದು ಸಿಂಪಲ್ಲಾಗಿ ಸೂಪರಾಗಿರುತ್ತೆ ಮತ್ತು ಯಾವುದೇ ಪಾಕನೂ ಇಲ್ಲ, ಪಾಕ ಮಾಡೋದು ಅವಶ್ಯಕತೆನೇ ಇಲ್ಲ. ಅಷ್ಟು ಸುಲಭವಾಗಿ ಬೇಗನೆ 10 ನಿಮಿಷದೊಳಗೇ ಮಾಡ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ನಾನು ಒಂದು ಪಾತ್ರೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಆದಷ್ಟು ದಪ್ಪ ತಳ ಇರೋಂಥ ಪಾತ್ರೆ ತಗೊಳ್ಳಿ. ಇವಾಗ ಒಂದು ಬಟ್ಲಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ಉಂಡೆ ಬೇಕೋ ಅದನ್ನು ನೋಡಿಕೊಂಡು ನೀವು ಕಡಲೆ ಬೀಜನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ನಾನು ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣ ಉರಿಯಲ್ಲಿ, ಮೀಡಿಯಮ್ ಉರಿಯಲ್ಲಿ ಇದನ್ನ ಚೆನ್ನಾಗಿ ಹುರಿಬೇಕು. ಈ ಥರ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಫ್ರೈ ಆಗಿರೋದಿಲ್ಲ. ಅದು ಹಾಗೆ ಹಸಿಯಾಗಿ ಹಾಗೆ ಇರುತ್ತೆ. ಅದಕ್ಕೆ ಆದಷ್ಟು ಸಣ್ಣ ಉರಿಯಲ್ಲೇ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಹೇಗೆ ಸಿಪ್ಪೆ ತಾನಾಗಲಿ ಹೇಗೆ ಬಿಟ್ಕೊಂಡಿದೆ ಅಂತ ಆ ಥರ ಫ್ರೈ ಆಗಬೇಕು. ನೋಡಿ, ಇವಾಗ ನೋಡಿ, ಇದೇ ಸಿಪ್ಪೆ ಮುಟ್ಟತ್ಲೇ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಹೇಗೆ ಸಿಪ್ಪೆ ಬಿಚ್ಚುತ್ತೆ ಅಂತ ಈ ಥರ ಸಿಪ್ಪೆ ಬಿಚ್ಚಬೇಕು. ಹಾಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ ನೀಟಾಗಿ, ಅಂದರೆ ಉಂಡೆ ಕೂಡ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ತೆಗಿತೀನಿ. ಇದನ್ನ ತಣ್ಣಗಾಗಬೇಕು ಶೇಂಗಾ, ಅದಕ್ಕೆ ಒಂದು ಪ್ಲೇಟ್ಗೆ ತಗೊಂಡು ಇದನ್ನು ಆರಿಸ್ಕೋಬೇಕು. ನೋಡಿ, ಇವಾಗ ಒಂದು ಪ್ಲೇಟಾಗಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೊತೀನಿ. ಈಗೆಲ್ಲ ಶೇಂಗಾನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗೆ ಮಾಡಿಕೊಂಡು ಇದ್ರ ಮೇಲ್ಗಡೆ ಎಲ್ಲ ಸಿಪ್ಪೆನೆಲ್ಲ ತೆಗೆದು ಇದನ್ನ ಬಿಡಿಸ್ಕೊಂಡು ಬರ್ತೀನಿ. ಅಷ್ಟು ತಣ್ಣಗೆ ಇದಕ್ಕೆ ಇವಾಗ ಪುಟಾಣಿನ ಹುರ್ಗಡ್ಲೆನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಶೇಂಗಾನ ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು, ಮತ್ತು ಹುರ್ಗಡ್ಲೆನೂ ಒಂದು ಬಟ್ಲು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು, ಸಣ್ಣಗೆ ರುಬ್ಕೊಂಡು ಬರ್ತೀನಿ. ಇವಾಗ ನೋಡಿ, ಅದೇ ಪಾತ್ರೆನ ಶೇಂಗಾ ಆಗಲಿ ಕಡಲೆ ಬೀಜ ಹುರಿದಿದ್ದಲ್ವ, ಅದೇ ಪಾತ್ರೆ ಬಿಸಿ ಇತ್ತು. ಅದಕ್ಕೇ 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು. ಅದೇ ಬಿಸಿ ಇರೋ ಪಾತ್ರೆಯಲ್ಲೇ, ಗ್ಯಾಸೇನು ಹಚ್ಕೊಳೋದು ಬೇಡ, ಬಿಸಿ ಇರುತ್ತಲ್ವ ಅದರಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಅಕಸ್ಮಾತ್ ಏನು ಬಾಣಲೆ ತಣ್ಣಗಾಗಿದ್ದರೆ ಸ್ವಲ್ಪ ಹಚ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ. ನೀವು ಇದರಲ್ಲಿ ಬೇಕಿದ್ದರೆ ಬಿಳಿ ಎಳ್ಳು ಕರಿ ಎಳ್ಳು ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಬಿಳಿ ಎಳ್ಳು ಮತ್ತು ಗಸಗಸೆ ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡವಲ್ಲ, ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಇವಾಗ ಇದನ್ನ ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಸಾಕು, ಜಾಸ್ತಿ ಫ್ರೈ ಆಗಿದೆ ಬೇಕಾಗಿಲ್ಲ. ಇವಾಗ ಇದೇ ಪಾತ್ರೆಗೆ ಅವನ್ನ ಎಳ್ಳುನ ಮತ್ತು ಗಸಗಸಿನ ಇದರಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ಆವಾಗಲೇ ಹುರ್ಗಡ್ಲೆನ ಇದು ಮಾಡ್ಕೊಂಡಿದ್ದಲ್ವ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಲ್ವ, ಅದನ್ನ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಎಲ್ಲ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ಇದೇ ಮಿಕ್ಸಿ ಜಾರಿಗೆ ಆವಾಗಲೇ ನಾವು ಕಡಲೆ ಬೀಜ ಸಿಪ್ಪೆ ಎಲ್ಲ ತಗೊಂಡು ಬಂದಿದ್ದೀನಿ. ನೋಡಿ, ಮೇಲ್ಗಡೆ ಸಿಪ್ಪೆ ಇರ್ತಲ್ಲ ಅದನ್ನೆಲ್ಲ ತೆಗೆದು ಇದನ್ನ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಇದರ ಸಿಪ್ಪೆ ತೆಗೆದನ್ನ ವಿಡಿಯೋನ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ನೋಡಿ, ಇವಾಗ ಶೇಂಗಾನ ಈ ಥರ ರಿವರ್ಸಾಗಿ ರುಬ್ಕೋಬೇಕು. ಸಣ್ಣಗೆ ತೀರಾ ಪೌಡ್ರ್ ಮಾಡ್ಕೊಳೋದು ಬೇಡ, ರಿವರ್ಸಾಗಿ ಸ್ವಲ್ಪ ಹೊತ್ತು ರುಬ್ಕೊಂಡ್ರೆ ಸಾಕು. ನೀವು ಜಾಸ್ತಿ ಸಣ್ಣ ಮಾಡಿಕೊಂಡ್ರೆ ಪೌಡ್ರ್ ಆಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಮಧ್ಯೆ ಶೇಂಗಾ ಬಾಯಿ ಸಿಕ್ಕಾಗ ತಿಂದಾಗ ಸೂಪರಾಗಿರುತ್ತೆ. ಇವಾಗ ನೋಡಿ, ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಸಣ್ಣ ತುರಿ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಉದ್ದಿಗೆ ಈ ಥರ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಅಂದರೆ ಚೆನ್ನಾಗಿರುತ್ತೆ. ಬಾಯಿ ಸಿಕ್ಕಾಗ ಸ್ವಲ್ಪ ಈ ಥರ ಆದರೆ ಚೆನ್ನಾಗಿರುತ್ತೆ. ನಿಮ್ಗೆ ಬೇಡಪ್ಪ ಅಂದರೆ 2 ಸಣ್ಣಗೆ ಮಾಡ್ಕೋಬೋದು, ಅಥವಾ ದೊಡ್ಡದಾಗಿನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಯಾವುದಾದ್ರೂ ನಿಮ್ಗೆ ಇಷ್ಟ ಟೇಸ್ಟ್ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಶೇಂಗಾ ಮತ್ತು ಪುಟಾಣಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಪೌಡ್ರು ಆ ಥರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಲ್ವ, ಇದಾದ ನಂತರ ಇದಕ್ಕೆ 2 ಏಲಕ್ಕಿನ ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಇವಾಗಾದರೂ ಹಾಕ್ಕೋಬೋದು ಏಲಕ್ಕಿನ, ಇಲ್ಲಾಂದರೆ ಪುಟಾಣಿ ರುಬ್ಕೊಂಡಿದ್ವಲ್ರಿ ಆವಾಗ ಕೂಡ ಅದರಲ್ಲೇ ಏಲಕ್ಕಿ ಹಾಕ್ಕೊಂಡು ರುಬ್ಕೋಬೋದು, ಆ ಥರ ಕೂಡ ಮಾಡ್ಕೋಬೋದು. ಇವಾಗ ಏಲಕ್ಕಿನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವಾಗ ಪಾತ್ರೆ ಒಂದು ಇದಕ್ಕೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಬೆಲ್ಲ ಹಾಕ್ಕೊತಿದ್ದೀನಿ. ನೋಡಿ, ಬೆಲ್ಲನ ಇದಕ್ಕೆ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಜಾಸ್ತಿ ತೊಗೊಂಡು ತಿಂತೀರೋ ಅಥವಾ ಸ್ವೀಟ್ ಕಡಿಮೆ ತಿಂತೀರೋ ಅದನ್ನು ನೋಡಿಕೊಂಡು ನೀವು ಬೆಲ್ಲ ತೊಗೋಬೋದು. ನಾನು ಇದಕ್ಕೆ 1 ಬಟ್ಲಷ್ಟು
ಬೆಲ್ಲ ತೊಗೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ನೀಟಾಗಿ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೇ ಬೆಲ್ಲ ಕರಗಿಸ್ಕೊಳ್ತೀನಿ. ಬೆಲ್ಲ ಏನು ಪಾಕ ಮಾಡ್ಕೊಳೋದು ಬೇಡ, ಹಾಗೆ ಇದನ್ನೇ ಬೆಲ್ಲ ಕರಗಿದ್ರೆ ಸಾಕು ನೋಡಿ. ಇವಾಗ ಬೆಲ್ಲ ಎಲ್ಲ ನೀಟಾಗಿ ಚೆನ್ನಾಗಿ ಕರಗಿದೆ ಅಲ್ವಾ. ಇದನ್ನ ಏನೋ ಕಸ ಇದ್ದರೆ ನೀವು ಸ್ವಲ್ಪ ಸೋದಿಸ್ಕೊಂಡು ತೊಗೊಳ್ಳಿ. ನಾ ಇವಾಗ ಇದನ್ನ ಸೋದಿಸ್ಕೊಂಡು ಇವಾಗ ಇದಕ್ಕೆ ಹಾಕ್ಕೊತೀನಿ. ಆವಾಗಲೇ ಪುಟಾಣಿ ಹಿಟ್ಟು ಮತ್ತು ಶೇಂಗಾನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ಇದನ್ನು ಹಾಕ್ಕೊತಿದ್ದೀನಿ ನೋಡಿ. ಎಲ್ಲನೂ ಒಮ್ಗೆ ಹಾಕ್ಕೊಂಬಿಡ್ಬೇಡಿ, ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಒಮ್ಗೆ ಹಾಕ್ಕೊಂಬಿಟ್ರೆ ಮತ್ತು ಉಂಡೆ ಕಟ್ಟೋದಕ್ಕೆ ಗಾವಾಗೋದಿಲ್ಲ, ಅನುಕೂಲ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಬಿಡಿ ನೋಡಿ. ಇವಾಗ ನಿಧಾನಕ್ಕೆ ಬಿಸಿ ಇರುತ್ತೆ, ಅದಕ್ಕೆ ಒಂದು ಸ್ಪೂನ್ಲಿದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ. ಎಲ್ಲನೂ ನೀಟಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಹಾಕ್ಕೊತೀನಿ ನೋಡಿ. ಒಮ್ಗೆ ಜಾಸ್ತಿ ಹಾಕ್ಕೋಬಾರ್ದು, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಈ ಥರ ಹಾಕ್ಕೋಬೇಕು. ಅಕಸ್ಮಾತಾಗಿ ಜಾಸ್ತಿ ಏನಾರು ಆದರೆ ನೀವು ಬೆಲ್ಲದ ನೀರು ಜಾಸ್ತಿ ಹಾಕ್ಕೊಂಬಿಟ್ಟಿದ್ರೆ ಅದಕ್ಕೇನಿಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ಪುಟಾಣಿನ ಇನ್ನೂ ಸ್ವಲ್ಪ ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಬಿಡ್ರಿ, ಅಂದರೆ ಚೆನ್ನಾಗಿರುತ್ತೆ, ಗಟ್ಟಿ ಆಗಿಬಿಡುತ್ತೆ ನೋಡಿ. ಇವಾಗ ಸ್ವಲ್ಪ ಉಂಡೆ ಕಟ್ಕೊಳಕ್ಕೆ ರೆಡಿಯಾಗಿದೆ. ನೀವು ಕೈಲೇ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಸ್ಪೂನಲ್ಲಿ ಗಾವಾಗೋದಿಲ್ಲ. ಆದಷ್ಟು ಕೈಲೇ ಮಾಡ್ಕೊಳ್ಳಿ ನೋಡಿ. ಇವಾಗ ನೀಟಾಗಿ ಚೆನ್ನಾಗಾಗಿದೆ ಅಲ್ವಾ. ಇವಾಗ ಉಂಡೆ ಕಟ್ಕೊಂಡ್ಬಿಡೋಣ ನೋಡಿ. ನನ್ನ ಮಗಳು ಬಂದಿದ್ದಾಳೆ, ನನ್ನ ಮಗಳನ್ನು ಉಂಡೆ ಕಟ್ತಾಳೆ ಅಂತ ಬಂದಿದ್ದಾಳೆ ನೋಡಿ. ಎಷ್ಟು ಚೆನ್ನಾಗಿ ಕಟ್ತಿದ್ದಾಳೆ ನೋಡಿ. ಇದನ್ನೇ ಬಿಗ್ನರ್ಸ್ ಕೂಡ ಮಕ್ಕಳು ಕೂಡ ಮಾಡ್ಕೊಬೋದು, ಅಷ್ಟು ಸೂಪರಾಗಿರುತ್ತೆ. ಸಿಂಪಲ್ಲಾಗಿ ಬೇಗ ಕೂಡ ಮಾಡ್ಕೊಂಬಿಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಕಟ್ತಿದ್ದಾಳೆ ನನ್ನ ಮಗಳು, ನನಗಿಂತ ಫಾಸ್ಟಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾಳೆ ನೋಡಿ. ಸೂಪರಾಗಿರುತ್ತೆ ನೋಡಿ. ಇವಾಗ ಇದನ್ನೇ ಎಲ್ಲನೂ ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ಇವಾಗ ಈ ಹಬ್ಬಕ್ಕೆ ಅಂತ ಅಲ್ಲದೆ ನಡೆದಿಂದಲ್ಲಿ ಕೂಡ ಇದನ್ನ ಉಂಡೆನ ಮಾಡ್ಕೋಬೋದು. ನೀವು ವರಮಹಾಲಕ್ಷ್ಮಿಗೆ ಮಾಡ್ಕೋಬೋದು, ಮತ್ತು ಗಣೇಶನ ಹಬ್ಬಕ್ಕೆ ನಿಮ್ಗೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿಗೆ ಬೇಕಂದರೆ ಇದನ್ನೇ ದೊಡ್ಡ ಸೈಜಾಗಿ ಕಟ್ಕೋಬೋದು ಉಂಡೆನ ನೋಡಿ. ನಾ ಈ ಥರ ಮೀಡಿಯಮ್ ಸೈಜಿಗೆ ಕಟ್ಕೊಂಡಿದ್ದೆ. ನಿಮ್ಗೆ ಯಾವ ಸೈಜಿಗೆ ಬೇಕು ಉಂಡೆ ಆ ಸೈಜಿಗೆ ಕಟ್ಕೊಳ್ಳಿ. ಇವಾಗ ಇದನ್ನೆಲ್ಲನೂ ಕಟ್ಕೊಂಡು ಬರ್ತೀವಿ ನೋಡಿ. ಇವೆಲ್ಲ ಉಂಡೆನ ಇದರಲ್ಲಿ ಕಟ್ಕೊಂಡಿದ್ದೀವಿ ನೋಡಿ. ಎಷ್ಟು ಸೂಪರಾಗಿದೆ ಅಂದರೆ ಸಿಂಪಲಾಗಿ ಬೇಗನೆ 10 ನಿಮಿಷದೊಳಗೇ ಮಾಡ್ಕೊಂಡ್ಬರ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿರುತ್ತೆ, ಸಿಂಪಲಾಗಿ ಬೇಗ ಕೂಡ ಇರುತ್ತೆ. ಅದರಲ್ಲಿರುವ ಶೇಂಗಾ ಮತ್ತು ಎಳ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನೋಡಿ. ಒಂದು ಕಟ್ ಮಾಡಿ ಮುರಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸೂಪರಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿರುತ್ತೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ. ಎಲ್ಲಾದರೂ ಟೂರ್ಗೆ ಹೋಗೋ ಹೊತ್ನಾಗ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿರೋವಂಥ ಎಳ್ಳು ಗಸಗಸೆ ಹಾಕಿರ್ತೀವಲ್ವ, ಅದು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡೋದ್ರಲ್ಲಿ. ಎಷ್ಟು ಸೂಪರಾಗಿರುತ್ತೆ ಅಂದರೆ ಅಷ್ಟು ಸೂಪರಾಗಿತ್ತು. ಬೇಗ 10 ನಿಮಿಷದೊಳಗೇ ಮಾಡ್ಕೊಂಡ್ಬಿಡ್ಬೋದು. ಆಫೀಸ್ಗೆ ಹೋಗೋರಿಗೆ ಅವ್ರಿಗೆ ಬೇಗನೆ ಆಗುತ್ತೆ ಇದು. ಅಂಥದ್ದು ಕೆಲಸಕ್ಕೆ ಹೋಗಿರ್ತಾರಲ್ವ ಅಂಥವ್ರಿಗೆ ಬೇಗ ಹೊತ್ತು ಮಾಡ್ಕೊಂಡ್ಬಿಡ್ತು. ಒಂದು ಅರ್ಧ 10 ನಿಮಿಷದಲ್ಲೇ ಎಲ್ಲ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಇದು ನಿಮಗೆ ನೋಡಿ ಎಷ್ಟು ಸೂಪರಾಗಿದೆ ಅಂದರೆ ಅಷ್ಟು ಸೂಪರಾಗಿರುತ್ತೆ ನೋಡಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.